ಅನ್ಕೊಂತೀನಿ ಗೈಸ್. ಸೊ ನಾನು ಆಗಲೇ ಹೇಳಿದಾಗ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಏನು ಅಂದರೆ ನೀವೇ ನೋಡ್ಬೋದು, ಕಟ್ ಮಾಡಿಬಿಟ್ಟಿದ್ದೀನಿ ಗೈಸ್. ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಏನಿಲ್ಲ. ಸೊ ಬೇಸಿಕ್ ಏನೇನು ಬೇಕು ಮೇಕಪ್ ಮಾಡ್ಕೊಳಕ್ಕಿದೆ. ಇವಾಗ್ಲೂ ಯಾರಾದರೂ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡೋರು ಇದ್ದೀರಾ ಅಂತ ನನಗೆ ಇನ್ನೂ ಕ್ಯೂರಿಯಸ್ ಇದೆ. ಅದರ ಪ್ರಾಪರ್ ಫೋನ್ ಇರಲಿಲ್ಲ ಆ್ಯಂಡ್ ನಾನು ಯೂಸ್ ಮಾಡ್ತಿದ್ದೆ ಒಪ್ಪೋ ಫೋನ್ ಫಸ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಬ್ಯಾಕ್ ವಿತ್ ನ್ಯೂ ವ್ಲಾಗ್. ಸೊ ಇವತ್ತು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಆ್ಯಂಡ್ ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಗೆಲ್ಲರಿಗೂ ನಾನು ತುಂಬ ದಿನದ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಮೇಕಪ್ ಮಾಡಬೇಕಾದ್ರೆ ಅಂತ. ಸೊ ಇವತ್ತು ವೀಡಿಯೋ ಕೂಡ ಮಾಡ್ತಾ ಇದ್ದೀನಿ, ಒಂದು ವೀಡಿಯೋ ಮಾಡಬೇಕಿದೆ ಇನ್ಸ್ಟಾಗ್ರಾಮ್ಗೆ. ಸೊ ಅದಕ್ಕೆ ವೈ ನಾಟ್ ನಿಮಗೆಲ್ಲ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸಿ ರೆಡಿ ಆಗೋಣ ಅಂತ ಅನಿಸ್ತು. ಆ್ಯಂಡ್ ಆ್ಯಕ್ಚುಲಿ ಟೈಮ್ ಆಗೋಗಿದೆ, ಸಂಜೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ 3:30 ಆಲ್ರೆಡಿ 4:30 ಒಳಗೆ ರೆಡಿಯಾಗಿ ಹೋಗಿ ಶೂಟ್ ಮಾಡಿಕೊಂಡು ಬೇಗ ಬರಬೇಕು. ಲೇಟ್ ಹೊಟ್ಟೋದ್ರೆ ಅದು ರೆಡಿಯಾಗಿದ್ದು ವೇಸ್ಟ್ ಆಗೋಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದೇ ಪ್ಲಮ್ ಅವ್ರದ್ದು ರೈಸ್ ವಾಟರ್ ಟೋನರು. ಸೊ ಫಸ್ಟ್ ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ, ನನ್ನ ಸ್ಕಿನ್ ಅಷ್ಟು ಏನು ಚೆನ್ನಾಗಿಲ್ಲ. ಇವಾಗ ಸ್ಕಿನ್ ಕೇರ್ ಮಾಡ್ತಾ ಸ್ವಲ್ಪ ಬೆಟರ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಎಲ್ಲರೂ ಪ್ರಾಪರ್ ಸ್ಕಿನ್ ಕೇರ್ ರೊಟೀನ್ ಯೂಸ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಯೂಸ್ ಮಾಡ್ತಿರೋದೇ ಪ್ಲಮ್. ಸೊ ಮೇಕಪ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಕ್ಲೀನಾಗಿ ಸ್ಕಿನ್ ಪ್ರೆಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು, ಇಲ್ಲ ಕ್ಲೀನ್ ಬೇಸ್ ಬೇಕು ಅಂದರೆ ಫೌಂಡೇಶನ್ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಮೇನ್ಲಿ ನೀವು ಸ್ಕಿನ್ ಪ್ರೆಪ್ ಅಂದರೆ ಸ್ಕಿನ್ ಕೇರ್ ಕರೆಕ್ಟಾಗಿ ಮಾಡಿದ್ರೇ ಯುವರ್ ಸ್ಕಿನ್ ವಿಲ್ ಲುಕ್ ಗುಡ್, ಹೆಲ್ದಿ ಎಲ್ಲ ಕಡೆಯಿಂದನೂ. ಸೊ ಫಸ್ಟು ಟೋನರ್ ಅಪ್ಲೈ ಮಾಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ. ಸೊ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಚುಲಿ ಸಿರಮ್ ಯೂಸ್ ಮಾಡಬೇಕು. ಸೊ ನಾನು ಯೂಸ್ ಮಾಡಿದೆ ಪ್ಲಮ್ ಅವ್ರದ್ದು ರೈಸ್ ವಾಟರ್ ಸಿರಮ್ಮೆ. ಬಟ್ ಇವಾಗ ಟೈಮ್ ಇಲ್ಲದ ಕಾರಣ ನಾನು ಡೈರೆಕ್ಟ್ಲಿ ಜಂಪಿಂಗ್ ಇಟ್ಟು ಮಾಯಿಶ್ಚರೈಸರ್. ಸೊ ನಾನು ಯೂಸ್ ಮಾಡ್ತಿರೋ ಮಾಯಿಶ್ಚರೈಸರ್ ಬಂದು ಎಮುಲಿನ್. ನಾನು ಇದನ್ನು ಒಂದು 2 ಇಯರ್ಸಿಂದನೂ ಇದನ್ನೇ ಯೂಸ್ ಮಾಡ್ತೀನಿ. ನಾನು ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿದ್ದಾಗಿಂದನೂ ನಾನು ನಿವ್ಯ ಯೂಸ್ ಮಾಡ್ತಿದ್ದೆ, ವೈಟ್ ಕಲರ್ ಡಬ್ಬ ಬರುತ್ತಲ್ಲ ಅದು. ಸೊ ಇದಾದಮೇಲೆ ಎಮುಲಿನ್ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲಿಂದ ಎಮುಲಿನ್ನ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಸ್ಕಿನ್ ಟೈಪ್ಗೆ ಚೆನ್ನಾಗಿದೆ. ಆ್ಯಂಡ್ ನಂದು ಆ್ಯಕ್ಚುಲಿ ಮುಂಚೆ ಕಾಂಬಿನೇಷನ್ ಇತ್ತು, ಬಟ್ ಹೋಗ್ತಾ ಯಾಕೋ ಡ್ರೈ ಆಗಂಗೆ ಫೀಲ್ ಆಯಿತು. ಸೊ ದಿಸ್ ಇಸ್ ಗುಡ್ ಫಾರ್ ಡ್ರೈ ಸ್ಕಿನ್ ಟ್ರೀಟ್ಮೆಂಟ್ ಅಂತೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒನ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಸಡನ್ನಾಗಿ ಇನ್ನೊಂದು ಪ್ರಾಡಕ್ಟ್ ನಮ್ಮ ಮುಖದ ಮೇಲೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ಅದು ಮೇಲೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರೆ ಸ್ಕಿನ್ನಿಗೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ. ಸೊ ಒನ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಒಂದು 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸ್ ಆದರೂ ವೆಯ್ಟ್ ಮಾಡಿದ್ರೆ ಬೆಟರ್. ಯಾಕಂದರೆ ಸ್ಕಿನ್ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಮೇಲೇ ನೀವು ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಇಸ್ ವಾಟ್ ಐ ಫೀಲ್. ಸೊ ನೆಕ್ಸ್ಟು ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ. ಆ್ಯಂಡ್ ಇದನ್ನು ತೋರಿಸ್ಬೇಕಾದ್ರೆ ಪ್ಲೀಸ್ ಡೋಂಟ್ ಜಡ್ಜ್. ಯಾಕಂದರೆ ಮಿಡಲ್ ಕ್ಲಾಸ್ ಇರೋರಿಗೆಲ್ಲ ಗೊತ್ತಿರುತ್ತೆ ಏನು ಅಂತ ನಾವು ತೋರಿಸ್ತೀನಿ. ಬಟ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋದು ಕೂಡ ಪ್ಲಮ್ಮೇ. ಒಂದಿನ ನಾನು ಆ್ಯಕ್ಚುಲಿ ಪ್ಲಮ್ ಸ್ಟೋರ್ ಹೋದಾಗ ಎಲ್ಲನೂ ತೊಗೊಂಬಂದ್ಬಿಟ್ಟೆ ಟ್ರೈ ಮಾಡೋಣ ಅಂತ. ಸೊ ಅದಕ್ಕೆ ಎಲ್ಲನೂ ಪ್ಲಮ್ ಪ್ರಾಡಕ್ಟ್ಸೇ ಇದೆ. ಸೊ ನಾನು ಆಗಲೇ ಹೇಳಿದಾಗ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಏನು ಅಂದರೆ ನೀವೇ ನೋಡ್ಬೋದು, ಕಟ್ ಮಾಡಿಬಿಟ್ಟಿದ್ದೀನಿ ಗೈಸ್. ಸೊ ಖಾಲಿ ಆಗಿಬಿಟ್ಟಿತ್ತು. ಸೊ ನಾನು ಏನು ಯೂಸ್ ಮಾಡಲೇಬೇಕು, ಸನ್ಸ್ಕ್ರೀನ್ ಇಲ್ಲಾಂದರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ, ಇಂಡೋರ್ಸ್ ಆಗಲಿ ಔಟ್ಡೋರ್ಸ್ ಆಗಲಿ. ಸೊ ಅದಕ್ಕೆ ಸನ್ಸ್ಕ್ರೀನ್ನ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾರು ರಿಲೇಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ಯೂಸ್ ಮಾಡ್ತಾ ಇರೋದೇ ಸನ್ಸ್ಕ್ರೀನ್. ಸೊ ಈಗ ಸನ್ಸ್ಕ್ರೀನ್ ಹಾಕಿದ್ದೀನಿ, ಅದೊಂದು 10 ಸೆಕೆಂಡ್ ಅಬ್ಸರ್ವ್ ಆಗಲಿ, ಅಲ್ಲಿ ತನಕ ನೆಕ್ಸ್ಟ್ ನಾನು ಲಿಪ್ ಬಾಮ್ ಯೂಸ್ ಮಾಡಿಬಿಡ್ತೀನಿ. ನಾನಂತೂ ತುಂಬ ಸ್ವೆಟ್ ಆಗ್ತೀನಿ. ಅದು ಡಾನ್ಸ್ ಮಾಡಿದಾಗಂತೂ ಹೆವಿ. ಅದು ಬಿಟ್ಟರೆ ನಾರ್ಮಲಾಗಿ ಓಡಾಡಿದ್ರೆ ತುಂಬ ಬಿಸಿಲಿದ್ದಾಗ ಓಡಾಡೋದ್ರಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಈ ರೇಂಜ್ ಸ್ವೆಟ್ ಆಗ್ತಿಲ್ಲ ಅಂತ ನಿಜವಲ್ಲಿ ಯಾವಾಗ ರೇಗ್ತಾರೆ. ಮೇಕಪ್ ಬೇಗ ಸ್ಟಾರ್ಟ್ ಮಾಡೋಣ, ತುಂಬ ಲೇಟ್ ಆಗೋಗಿದೆ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದೇ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರದ್ದು ಕನ್ಸೀಲರ್, ಕಲರ್ ಕರೆಕ್ಟರ್ ಮತ್ತು ಕಾಂಟೋರ್ 3 ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಬಟ್ ದಟ್ಸ್ ಓಕೆ. ಏನೇನಿದೆ ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ತಾ ಇರೋದು ಇದು ಕನ್ಸೀಲರು. ಇಲ್ಲಿ ಹಣೆ ಮೇಲೆ ಮಾರ್ಕ್ ಇರಲಿಲ್ಲ, ಬಟ್ ಅದು ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಸೊ ಡಾಕ್ಟರ್ ಕ್ರೀಮ್ ಕೊಟ್ಟಿದ್ದಾರೆ, ಅಪ್ಲೈ ಮಾಡ್ತಾ ಇದ್ದೀನಿ, ಬಟ್ ಇನ್ನೂ ಕಮ್ಮಿ ಆಗಿಲ್ಲ. ನಾನು ಯೂಶ್ವಲಿ ಕನ್ಸೀಲರ್ ಹಾಕಿದಾಗ ಫಸ್ಟು ಕೈಯಲ್ಲೇ ಡ್ಯಾಬ್ ಮಾಡ್ತೀನಿ. ಯಾಕಂದರೆ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಬ್ಲೆಂಡ್ ಮಾಡ್ಕೊತೀನಿ. ಕೈಯಲ್ಲಿ ಬ್ಲೆಂಡ್ ಮಾಡಿದ್ದಾಗಿದೆ. ಸೊ ಇವಾಗ ನಾನು ಇದನ್ನು ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿದ್ರೆ ಇಲ್ಲ ಮೇಕಪ್ ಗೊತ್ತಿಲ್ಲದೆ ಇರೋರಿಗೆ ಈ ಮೇಕಪ್ ಟಿಪ್. ಸೊ ಬ್ಲೆಂಡರ್ ಇದ್ದರೆ ಅದನ್ನು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ, ಇದರ ಫೇಸ್ ವಾಶ್ ಇದ್ದರೆ ವಾಶ್ ಮಾಡಿ ಅದನ್ನು ಮುಂಚೆನೇ ಯೂಸ್ ಮಾಡಿದರೆ, ಹೊಸದಾಗಿದ್ದರೆ ನಾರ್ಮಲ್ ನೀರಲ್ಲಿ ವಾಶ್ ಮಾಡಿ ಸ್ಪಾಂಜ್
ಥರ ಅಲ್ವಾ, ಸೊ ಫುಲ್ಲು ನೀರನ್ನ ತೆಗಿಬೇಕಾಗಿದೆ. ನಾನು ಎಡಿಟ್ ಮಾಡಿ ಅದು ಮಾಡಿ ಇದು ಮಾಡಿ ಮಲಗೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ಡಾರ್ಕ್ ಸರ್ಕಲ್ಸ್ ನನಗೆ ಇದ್ದೇ ಇದೆ ಗೈಸ್. ಆ್ಯಂಡ್ ಅವಾಗಲಿಂದ ಇದೆ ಅಂತಲ್ಲ, ಇತ್ತೀಚೆಗೆ ಒಂದು 2 ಇಯರ್ಸಿಂದ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ನನ್ನ ಹತ್ರ ಏನು ಜಾಸ್ತಿ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಏನಿಲ್ಲ. ಸೊ ಬೇಸಿಕ್ ಏನೇನು ಬೇಕು ಮೇಕಪ್ ಮಾಡ್ಕೊಳಕ್ಕಿದೆ. ಆ್ಯಂಡ್ ಅರ್ನ್ ಮಾಡ್ತಾ ಹೋದರೆ ಐ ವಿಶ್ ನಂಗೆ ಬೇಕಾಗಿರೋ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡಿನಿ. ಆ್ಯಂಡ್ ನನಗೆ ಮೇಕಪ್ ಮಾಡ್ಕೋಬೇಕು ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿದೆ ಲಾಕ್ಡೌನ್ ಟೈಮಲ್ಲಿ. ಸೊ ಐ ವಿಶ್ ಅವಾಗಲೇ ಏನಾದರೂ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಲಿತಾ ಇದ್ದೀನೋ. ಸೊ ನನ್ನ ಹತ್ರ ಪ್ರಾಪರ್ ಫೋನ್ ಇರಲಿಲ್ಲ. ಆ್ಯಂಡ್ ನಾನು ಯೂಸ್ ಮಾಡ್ತಿದ್ದೆ ಒಪ್ಪೋ ಫೋನ್ ಫಸ್ಟು. ಆಮೇಲೆ ಅಪ್ಪ ಹೇಗೋ ಮಾಡಿ ನಾನು 10th ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ನನಗೆ ಐಫೋನ್ ಕೊಡಿಸಿ ಅಂತ. ಫೈನಲಿ ಅಪ್ಪ ನಾನು ಡಿಗ್ರಿ ಅಂದರೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲೇನೋ ನನಗೆ ಐಫೋನ್ 13 ಕೊಡಿಸಿದ್ರು. ಸೊ ಇವತ್ತವರೆಗೂ ನಾನು ಅದರಲ್ಲೇ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಟ್ರೆಂಡ್ ಆಗಿದೆ, ಬಟ್ ನಾನು ನನ್ನ ಸ್ಕಿನ್ ಶೇಡ್ದು ಕನ್ಸಿಲರ್ ಯೂಸ್ ಮಾಡೋದು. ಸೊ ಸ್ವಲ್ಪ ಲೈಟರ್ ಶೇಡ್ನ ಯೂಸ್ ಮಾಡಿದ್ರೆ ಇನ್ನೂ ವೈಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಸ್ವಲ್ಪ ನನಗಿಂತ ಲೈಟ್ ಶೇಡ್ ಇದೆ ಇದು. ಸೊ ಕನ್ಸಿಲರ್ ಪರ್ಫೆಕ್ಟ್ ಲಿಕ್ವಿಡ್ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಕನ್ಸಿಲರ್ ಆಗಿದ್ದರಿಂದ ನಾನು ಕೈಯಲ್ಲಿ ಬ್ಲೆಂಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕೈ ಮೇಲೇ ಪ್ರಾಡಕ್ಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ಲಿಕ್ವಿಡ್ ಏನೇ ನೀವು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂದರೆ ಅದು ಬ್ಲೆಂಡರ್ ಅಥವಾ ಬ್ರಷಿಂದ ಯೂಸ್ ಮಾಡಿ ಬ್ಲೆಂಡ್ ಮಾಡಿದ್ರೇ ಅದು ಚೆನ್ನಾಗಿ ಬ್ಲೆಂಡ್ ಆಗೋದು. ಆ್ಯಂಡ್ ನಾನು ತುಂಬ ಜನ ಕೇಳಬೇಕು ಅಂದ್ಕೊಂಡೆ, ಇವಾಗ್ಲೂ ಯಾರಾದರೂ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡೋರು ಇದ್ದೀರಾ ಅಂತ ನನಗೆ ಇನ್ನೂ ಕ್ಯೂರಿಯಸ್ ಇದೆ. ಬಿಕಾಸ್ ನನ್ನ ಫ್ರೆಂಡ್ ಗ್ರೂಪಲ್ಲಿ ನನ್ನ ಫ್ರೆಂಡ್ ಒಬ್ಳು ಯೂಸ್ ಮಾಡ್ತಾಳೆ. ಐ ಫೀಲ್ ಲೈಕ್ ಇನ್ನೂ ಯೂಸ್ ಮಾಡ್ತಾರೆ ಜನ, ಅಂದರೆ ಅವಳು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಅವಳು ಯೂಸ್ ಮಾಡ್ತಾಳೆ, ನನಗಿನ್ನೂ ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನೀವು ಯಾರಾದರೂ ಇನ್ನೂ ಜಾನ್ಸನ್ಸ್ ಬೇಬಿ ಯೂಸ್ ಮಾಡೋರು, ಇಲ್ಲ ಅಂತಂದರೆ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡೋದಿದ್ರೆ ಕಮೆಂಟ್ ಮಾಡಿ. ಬಿಕಾಸ್ ಐ ವೆರಿ ಕ್ಯೂರಿಯಸ್, ನೀವೆಲ್ಲ ಇನ್ನೂ ಯೂಸ್ ಮಾಡ್ತೀರಾ, OG ಯೂಸರ್ಸ್ ಇದ್ದೀರಾ ಇನ್ನೂ ಅಂತ. ಫೌಂಡೇಶನ್ ಏನು ಹಾಕಕ್ಕೆ ಹೋಗ್ತಾ ಇಲ್ಲ, ಇದೇ ಸಾಕು ಅಂದ್ಕೊತೀನಿ. ಸೊ ಇದನ್ನು ಪೌಡರಲ್ಲಿ ಸೆಟ್ ಮಾಡಿಬಿಟ್ರೆ ಅಷ್ಟೇ ಸಾಕಾಗುತ್ತೆ. ಸೊ ಇವಾಗ ಇನ್ನೊಂದು ಟ್ರಾಜಿಡಿ ಸ್ಟೋರಿ ಹೇಳ್ಬಿಡ್ತೀನಿ ಕೇಳಿ. ನನ್ನ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇದ್ದಿದ್ದು ಮೇಬ್ಲಿನ್ ಅವ್ರದ್ದು. ನಾನು ಚಿಕ್ಕ ವಯಸ್ಸು ಅಂದಾಗೆಂದರೆ ನನಗೆ ಮೇಕಪ್ ನಾಲೆಡ್ಜ್ ಬಂದಾಗಿಂದನೂ ನಾನು ಮೇಬ್ಲಿನ್ ಅವ್ರದ್ದು ಫಿಟ್ಮಿ ಇದನ್ನೇ ಯೂಸ್ ಮಾಡ್ತಾಯಿದ್ದು. ಸೊ ಇವಾಗ ಅದು ವರ್ಸ್ಟ್ ಕೇಸಲ್ಲಿ ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಫುಲ್ಲು ಯಾವ ರೇಂಜಿಗೆ ಯೂಸ್ ಮಾಡಿಬಿಟ್ಟಿದ್ದೀನಿ ಅಂದರೆ, ಚೆನ್ನಾಗಿತ್ತು ಬಟ್ ಬೀಳಿಸಿ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದೆ. ಸೊ ಅದಾದಮೇಲೆ ಏನಿತ್ತು ಅದನ್ನೇ ಯೂಸ್ ಮಾಡ್ತಿದ್ದೆ. ಇವಾಗ ಅದು ಕಂಪ್ಲೀಟ್ಲಿ ಖಾಲಿ ಆಗಿಬಿಟ್ಟಿದೆ. ಸೊ ಆರ್ಡರ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ನಾನು ಹೇಳಿದ್ರೆ ನೀವು ನಗ್ತಿರಲ್ಲ, ನನಗೆ ಗೊತ್ತಿಲ್ಲ. ನಾನು ಯೂಸ್ ಮಾಡ್ತಾ ಇರೋದೇ ಪಾಂಡ್ಸ್ ಅವ್ರದ್ದು ಇದು ಪೌಡರು. ಸೊ ಅದನ್ನು ಜಸ್ಟ್ ಸೆಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ನೀವು ಏನಾದ್ರು ಕನ್ಸೀಲರ್ ಫೌಂಡೇಶನ್ ಹಾಕಿ ಪೌಡರ್ ಹಾಕಿ ಸೆಟ್ ಮಾಡಲಿಲ್ಲ ಅಂತ ಅಂದರೆ ಅದು ಮೇಕಪ್ ಚೆನ್ನಾಗಿ ಕೂರಲ್ಲ. ಸೊ ಅದಕ್ಕೆ ಎಲ್ಲೆಲ್ಲಿ ಕನ್ಸಿಲರ್ ಹಾಕಿದ್ದೆ ಅಲ್ಲಿ ಮಾತ್ರ ಸೆಟ್ ಮಾಡ್ತೀನಿ. ನೀವು ಕೇಳ್ಬೋದು ಕತ್ತಿಗೆ ಮೇಕಪ್ ಹಾಕಲಿಲ್ಲ ಅಂತ. ಸೊ ನನಗೆ ಫೌಂಡೇಶನ್ ಬಿಟ್ಟು ಕನ್ಸಿಲರ್ ಎಲ್ಲ ಕತ್ತಿಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಹಾಕಿಲ್ಲ. ಸೊ ಅದಕ್ಕೆ ಪೌಡರಿಂದನೇ ಹಿಂಗೆ ಡ್ಯಾಬ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲೆಲ್ಲ ನಾನು ಕನ್ಸಿಲರ್ ಹಾಕೋಕ್ಕೆ ಹೋಗೋಲ್ಲ. ಫೌಂಡೇಶನ್ ಯೂಸ್ ಮಾಡಿದರೆ ನಾನು ಫೇಸ್ಗೆ ನೆಕ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಬೇಸ್ ಆಗಿದೆ ಗೈಸ್. ಸೊ ಬೇಸ್ ಆಗಿದೆ. ಈಗ ನೆಕ್ಸ್ಟು ನನ್ನ ಐಬ್ರೋಸ್ನ ಸೆಟ್ ಮಾಡ್ಕೊಬೇಕು. ಸೊ ನಾನು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು, ಇಲ್ಲೇ ಔಟ್ಸೈಡಲ್ಲಿ. ಸೊ ನಾರ್ಮಲ್ ಮೇಕಪ್ ಇದು ಐಬ್ರೋ ಸ್ಪೂಲಿ ಕೂಡ ಇದೆ. ಇದನ್ನ ಏನಂತ ಕರೀತಾರೆ ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ನಾನು ಮೇಕಪ್ ವೀಡಿಯೋಸ್ ನೋಡಿದಾಗ ದೇಶ ಸೆಲ್ ಸ್ಪೂಲಿ ಆರ್ ಸಮಥಿಂಗ್. ಸೊ ತಪ್ಪಾಗಿದ್ರೆ ನನಗೆ ಗೊತ್ತಿಲ್ಲ. ಸೊ ಬ್ರಷ್ ಥರ ಇರುತ್ತೆ. ಸೊ ಈ ಕಡೆ ಮಾಮೂಲಿ ಮೇಕಪ್ ಪೆನ್ಸಿಲ್ ಲೈಕ್ ಐಬ್ರೋ ಪೆನ್ಸಿಲ್ ಇರುತ್ತೆ. ಸೊ ಈಗ ಅದನ್ನು ಬ್ರಷ್ ಮಾಡಿ ಅದಾದಮೇಲೆ ಐಬ್ರೋ ಬರಿಬೇಕು. ಸೊ ಬ್ರಷ್ ಮಾಡ್ಕೊಂಡಿದ್ದೀನಿ. ನೀವು ಐಬ್ರೋಸ್ನ ಮಾಡಬೇಕಾದ್ರೆ ಯಾವತ್ತು ಮೇಲ್ಗಡೆ ಅದನ್ನು ಬ್ರಷ್ ಮಾಡಿ ಆಮೇಲೆ ಸೆಟ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಹಿಂಗೆ ಫಸ್ಟೇ ಮಾಡಿಬಿಟ್ರೆ ಅದು ತುಂಬ ಹಂಗೆ ಕುತ್ಕೊಂಡ್ಬಿಡುತ್ತೆ. ಸೊ ಮೇಲ್ಗಡೆ ಮಾಡಿ ಅದನ್ನು ಕ್ಲೀನಾಗಿ ಶೇಪ್ ಕೊಟ್ಟಾಗ ಇಟ್ ವಿಲ್ ಒಂದು ಹಿಂಗೆ ಆರ್ಚ್ ಥರ ಬರುತ್ತೆ. ದಟ್ ವಿಲ್ ಲುಕ್ ಆ್ಯಕ್ಚುಲಿ ಗುಡ್. ಜಸ್ಟ್ ಮೇಲೆ ಹಾಗೆ ಲೈನ್ ಡ್ರಾ ಮಾಡಿ ಹಾಕ್ತೀನಿ ಅಷ್ಟೇ. ನಾನು ಆ್ಯಕ್ಚುಲಿ ಮೇಕಪ್ ಪ್ರಾಡಕ್ಟ್ಸ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಮಾಡಿಲ್ಲ. ಖಂಡಿತವಾಗ್ಲೂ ಮಾಡಿದಾಗ ಅದರಲ್ಲೂ ಮೇಕಪ್ ಮಾಡಿ ಲೋ ಬಡ್ಜೆಟ್ ಮೇಕಪ್ ವರ್ಸಸ್ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿ ಹೆಂಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಈಗ ಸದ್ಯಕ್ಕೆ ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಸಾಕು ಅನಿಸುತ್ತೆ. ಸೊ ಹೀಗೆ ಕಾಣುತ್ತೆ.
ಇನ್ನೊಂದ್ಸರಿ ಬ್ರಷ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನನಗೊಬ್ಬರು ಮೇಕಪ್ ಮಾಡೋಕ್ಕೆ ಬಂದಿದ್ರು. ಸೊ ಅವ್ರು ಕೊಟ್ಟಿದ್ದು ಪ್ಯಾಲೆಟ್ ಇದು. ಸೊ ಅದನ್ನು ಯೂಸ್ ಮಾಡಿ ಇವಾಗ ಇದು ಮಾಡೋಣ ಅಂದ್ಕೊಂಡಿದ್ದೀನಿ, ಐ ಶ್ಯಾಡೋ. ಸೊ ಐ ಶ್ಯಾಡೋ ಯಾವ್ದು ಹಾಕೊತೀನೋ ನನಗೆ ಗೊತ್ತಿಲ್ಲ. ಈ ಶೇಡ್ನ ಯೂಸ್ ಮಾಡ್ತಿದ್ದೀನಿ. ಐ ವಿಶ್ ಇಟ್ ವಿಲ್ ಲುಕ್ ಗುಡ್. ಐ ಶ್ಯಾಡೋನ ಬ್ಲೆಂಡ್ ಮಾಡಬೇಕಾದ್ರೆ ಸರ್ಕ್ಯುಲರ್ ಮೋಷನಲ್ಲಿ ಮಾಡಿ. ಜಸ್ಟ್ ಡೋಂಟ್ ಡೂ ದಿಸ್. ಸರ್ಕ್ಯುಲರ್ ಮೋಷನಲ್ಲಿ ಮಾಡಿದ್ರೆ ಅದೆಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಐ ಲಿಡ್ಸ್ ಮೇಲೆ ಬಂದರೆ ಯು ಕ್ಯಾನ್ ಜಸ್ಟ್ ಡ್ಯಾಬ್ ಲೈಕ್ ದಿಸ್. ಸಾಕು ಅನಿಸುತ್ತೆ. ಸಾಕು. ಈಗ ನೆಕ್ಸ್ಟು ನಾನು ಐ ಜಂಪ್ ಇನ್ ಟು ಐಲೈನರ್. ಸೊ ಇದು ನಿಮಗೆ ಗೊತ್ತಿರೋಂಗೆ ಫೇಮಸ್ ಮೇಬ್ಲಿನ್ ಅವ್ರದ್ದು ಐಲೈನರ್. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡೋದು ನೋಡಿದ್ದೀನಿ ಆ್ಯಂಡ್ ಇಟ್ಸ್ ವೆರಿ ವೆರಿ ಗುಡ್. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದಲ್ಲ, ಅವಾಗಲಿಂದ ನಾನು ಭೂಮಿಕಾ ಇಬ್ಬರು ಇದನ್ನೇ ಸ್ಟಾರ್ಟ್ ಮಾಡಿದ್ವಿ. ಸೊ ನನಗೆ ಅವಳಿಗೆ ತುಂಬ ಇಷ್ಟ ಆಗಿರೋ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ ಅಂದರೆ ಇದೆ. ಬಿಕಾಸ್ ನಾವು ಅವಾಗೆಲ್ಲ ನಮ್ಗೆ ಅಷ್ಟು ಮೇಕಪ್ ಮಾಡಿಸಿರಲಿಲ್ಲ. ಸೊ ಅದಕ್ಕೆ ಐಲೈನರ್ ಹಾಕೋದು, ಲಿಪ್ಸ್ಟಿಕ್ ಹಾಕೋದು, ಹೇರ್ ಕೂಮ್ ಮಾಡೋದು, ಹೋಗಿ ವೀಡಿಯೋಸ್ ಮಾಡೋದು ಹಂಗೆ ಮಾಡ್ತಾಯಿದ್ವಿ. ಸೊ ಅವಾಗಲಿಂದನೂ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಬಿಟ್ಟರೆ ನಾನು ಆ್ಯಕ್ಚುಲಿ ವಿಡಿಯೋಸ್ ಯೂಸ್ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಬಟ್ ಇದ್ರ ಮುಂದೆ ಅದೇನು ಅಲ್ಲ ಅಂತ ಅನ್ಸುತ್ತೆ ನನಗೆ, ಬಿಕಾಸ್ ಈ ಟಿಪ್ ತುಂಬ ಚೆನ್ನಾಗಿದೆ. ಸೊ ಈಗ ಹಾಕೊಳ್ಳೋಣ. ಸೊ ಚೆನ್ನಾಗಿ ಬಂದಿದೆಯಾ ಒಂದು ಸೊ ಎಸ್ ಆಯಿತು ಗಾಯ್ಸ್. ಈಗ ನೆಕ್ಸ್ಟು ನಾನು ಕಾಜಲ್ನ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ನನಗೆ ಸ್ವೆಟ್ ಆಗೋದ್ರಿಂದ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ನನಗೆ ಮಸ್ಕಾರ, ವಾಲ್ಯೂಮ್ನೈಸಿಂಗ್ ಆ್ಯಂಡ್ ಲೆಂತಿಂಗ್ ಮಸ್ಕಾರ ನಾನು ಜುಡಿಯೋ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಕರ್ಲ್ ಮಾಡೋಣ ನಮ್ಮ ಐ ಲ್ಯಾಶಸ್ನ, ಆವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಿ ವೆರಿ ಕೇರ್ಫುಲ್ ವೈಲ್ ಡೂಯಿಂಗ್. ಗೊತ್ತಿಲ್ಲ ಆದರೆ ಮಾಡೋಕ್ಕೆ ಹೋಗ್ಬಿಡಿ. ಟ್ರೈ ಮಾಡಿ ನಾನು ಮಾಡ್ತಿರೋ ಥರ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸ್ವೆಟ್ ಆಗೋದ್ರಿಂದ ಸ್ವಲ್ಪ ಆಗಾಗ ಡ್ಯಾಬ್ ಮಾಡ್ಕೋಬೇಕು. ಆ್ಯಕ್ಚುಲಿ ನೈಕಾಯಿಂದ ಲಿಪ್ಸ್ಟಿಕ್ ತರಿಸಿದ್ದೆ, ಅದು ಡೈಲಿ ವೇರ್ ಕಾಲೇಜಿಗೆ ಯೂಸ್ ಮಾಡೋಣ ಅಂತ. ಬಟ್ ಇವಾಗ ಅದು ನನಗೆ ಆ್ಯಕ್ಟ್ಸ್ ಬ್ಲಷ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಬ್ಲಷ್ಗೂ ಸಖತ್ತಾಗಿ ಕಾಣುತ್ತೆ. ಸೊ ಇದನ್ನೇ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಆ್ಯಕ್ಚುಲಿ ಲಿಪ್ಸ್ಟಿಕ್ ಆಗಿರೋದ್ರಿಂದ ತುಂಬ ಬೇಗ ಬ್ಲೆಂಡ್ ಆಗಲ್ಲ. ಸೊ ಅದಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡಬೇಕು. ಸೊ ಈಗ ಲಾಸ್ಟ್ ಸ್ಟೆಪ್ obviously it is lipstick. ಸೊ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಕಾಟನ್ ಪ್ಯಾಡ್ ತಂದಿದ್ದೀನಿ. ಆಗಲೇ ಸುತ್ತ ಇದನ್ನ ಹಾಕಿದ್ದೆ, ಮೌತ್ ಸುತ್ತ ಇದನ್ನ ಕನ್ಸಿಲರ್ ಹಾಕಿದ್ದೆ. ಸೊ ಅದೆಲ್ಲ ಲಿಪ್ಸ್ಟಿಕ್ ಆಗೋದ್ರಿಂದ ಮುಂಚೆ ವೈಪ್ ಮಾಡಿ ಹಾಕಬೇಕು. ಇಲ್ಲ ಅಂತಂದರೆ ಹಾಗೆ ಸಿಪ್ಪೆ ಆಗಿ ಬಂದ್ಬಿಡುತ್ತೆ ಲಿಪ್ಸ್ಟಿಕ್ಕು. ಸೊ ಇವಾಗ ನಾನು ಯೂಸ್ ಮಾಡ್ತಿರೋದೇ ಲಿಪ್ ಲೈನರು. ಇದು ಐ ಗೆಸ್ ಮಾರ್ಸ್ ಅವ್ರದ್ದು ಅನ್ಸುತ್ತೆ. ಮಾರ್ಸ್, ಸ್ವಿಸ್ ಬ್ಯೂಟಿ ಅವ್ರ ಮಾರ್ಸ್ ಗೊತ್ತಿಲ್ಲ, ಬಿಕಾಸ್ ಶಾರ್ಪ್ ಮಾಡಿ ತುಂಬ ಚಿಕ್ಕದಾಗ್ಬಿಟ್ಟಿದೆ. ಐ ಗೆಸ್ ಸ್ವಿಸ್ ಬ್ಯೂಟಿನೇ ಅನಿಸುತ್ತೆ. ಸೊ ಇದು ಬಂದ್ಬಿಟ್ಟು ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ 12 ಶೇಡ್. ಸೊ ಇದನ್ನು ಹಾಕ್ತಾಯಿದ್ದೀನಿ. ಐ ಗೆಸ್ ಸ್ವಿಸ್ ಬ್ಯೂಟಿನೇ ಗೈಸ್ ಹಾಕಿದ್ದೀನಿ. ಸೊ ಈಗ ನಾನು ಯೂಸ್ ಮಾಡ್ತಿರೋ ಲಿಪ್ಸ್ಟಿಕ್ ಮಾರ್ಸ್ ಲಿಪ್ಸ್ಟಿಕ್. ಸೊ ಇದು ಶೇಡ್ ಬಂದ್ಬಿಟ್ಟು ಮಮ್ಸ್ ಫೇವ್ರೆಟ್ 3 ಅಂತ ಇದೆ. ಸೊ ನೀವು ನೋಡ್ದಂಗೆ ಇಷ್ಟ ಆಗಿದೆ ಗೈಸ್ ಈ ಮೇಕಪ್ ಲುಕ್. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಐ ವಾಂಟ್ ಯು ಟು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿತ್ತು ಇಲ್ಲ ಅಂತ. ಸೊ ಇದು ನಿಮಗೆ ನಾನು ಮೇಕಪ್ ನಾಲೆಡ್ಜ್ ಇನ್ನೂ ಜಾಸ್ತಿ ನನಗಿಂತ ಇದ್ದರೆ ಸೊ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಮೇಕಪ್ ವೀಡಿಯೋ ಮಾಡ್ಬೇಕಾದ್ರೆ ನನಗೆ ಹೆಲ್ಪ್ ಆಗುತ್ತೆ, ನಿಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ವಿಚಾರ ಹೇಳೋಕ್ಕೆ. ಸೊ ಇವಾಗ ಬೇಗ ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ. ಲೇಟ್ ಆಗೋಗಿದೆ, ಆ್ಯಕ್ಚುಲಿ ಲೈಟ್ ಹೋಗಿದೆಯೇನೋ ಲಿಟ್ರಲಿ ಗೊತ್ತಿಲ್ಲ. ಸೊ ಮೇಕಪ್ ಆಯಿತು. ಇವಾಗ ಸೀರೆ ಹಾಕ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಯಾವ ಸೀರೆ ಹಾಕಿದ್ದೀನಿ ಅಂತ. ಸೊ ಕೀಪ್ ವೇಟಿಂಗ್ ಗೈಸ್. ಫೈನಲಿ ರೆಡಿ ಆಗಿದ್ದೀನಿ. ಸೊ ಇದೇ ಸೀರೆ ನಾನು ಹೇಳಿದ್ದು. ಸೊ ಇದಕ್ಕೇ ಮೇಕಪ್ ಮಾಡ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಸೊ ಬೇಜಾರೇನು ಅಂದರೆ ಅಷ್ಟು ಪ್ರಾಪರಾಗಿ ಹೇರ್ ಸೆಟ್ ಮಾಡ್ಕೊಳಕ್ಕಾಗಿಲ್ಲ. ಟೈಮ್ ಆಗೋಯ್ತು, 4:45 ಆಯಿತು ಅಂತ ಅನ್ಸುತ್ತೆ. ಸೊ ಲೇಟ್ ಆಗೋಯ್ತು ವೀಡಿಯೋಸ್ ಮಾಡೋಕ್ಕೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊತೀನಿ ಗೈಸ್. ಸೊ ಈ ಮೇಕಪ್ ಲುಕ್ ನೀವು ಕ್ರಿಯೇಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಐ ಲವ್ ಯು ಆಲ್ ಸೋ ಮಚ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.